ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ಅದೇ ರೀತಿ ಈಗ ಡಿಸ್ಕಸ್ ಮಾಡೋ ಆರ್ಟಿಕಲ್ಗಳ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಮಂತ್ಲಿ ಕಂಪೈಲೇಷನ್ ಕೂಡ ಇರುತ್ತೆ, ಅದನ್ನು ಕೂಡ ಜೂನ್ ಮತ್ತು ಜುಲೈಗಳ ಕಂಪೈಲೇಷನನ್ನು ಡೌನ್ಲೋಡ್ ಮಾಡ್ಕೋಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳುವಂತಹ ಸಮಯ. ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ತಾಣಗಳಿವೆ ಅಂತ ಪ್ರಶ್ನೆ ಇದೆ. ಹೌ ಮೆನಿ ಟೈಗರ್ ರಿಸರ್ವ್ಸ್ ಡಸ್ ಇಂಡಿಯಾ ಹ್ಯಾವ್? 2022 ವೇಳೆಗೆ ಭಾರತದಲ್ಲಿ ಒಟ್ಟು 53 ಹುಲಿ ಸಂರಕ್ಷಿತ ತಾಣಗಳಿವೆ. ಸೊ ಸರಿಯಾಗಿ ಉತ್ತರವನ್ನು ನೀಡಿದಂತಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪಟ್ಟಿಯಲ್ಲಿರುವಂತಹ ಸಂವಿಧಾನಿಕ ಸಂಸ್ಥೆಗಳು ಯಾವುವು? ಈ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ನೀಡಲಾಗಿದೆ, ಸಂಸ್ಥೆಗಳ ಹೆಸರನ್ನು ನೀಡಲಾಗಿದೆ. ಅವುಗಳಲ್ಲಿ ಸಂವಿಧಾನಾತ್ಮಕ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು ಯಾವುವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. KPSC, UPSC, ಮಾನವ ಹಕ್ಕುಗಳ ಆಯೋಗ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತೇವೆ. GST ಕೌನ್ಸಿಲ್ ಅಂತ ಇದೆ. ಸೊ ಆಪ್ಷನ್ಗಳಲ್ಲಿ 2 ಮಾತ್ರ ಅಂತ ಇದೆ. 2 ಮಾತ್ರ ಅಂತಂದರೆ UPSC ಅಷ್ಟೇ ಅಂತ ಹೇಳ್ತಾ ಇದೆ. ಆಪ್ಷನ್ ಬಿ ಅಲ್ಲಿ 1 ಮತ್ತು 2 ಅಂತ ಇದೆ, KPSC ಮತ್ತು UPSC ಅಂತ ಹೇಳ್ತಾ ಇದೆ. ಆಪ್ಷನ್ ಸಿ ಏನು ಹೇಳ್ತಾ ಇದೆ ಅಂತಂದರೆ 1, 2, 3 ಮಾತ್ರ ಅಂತ, KPSC, UPSC ಮತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಸೊ ಆಪ್ಷನ್ ಡಿ ಅಲ್ಲಿ 1, 2, 4 ಮಾತ್ರ ಇದೆ ಅಂತ. ಸೊ ಆಪ್ಷನ್ 3 ಬಿಟ್ಟು KPSC, UPSC, GST ಕೌನ್ಸಿಲ್ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸೊ ಈ ಆಪ್ಷನ್ ABCDಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾಳೆ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ರಿಲೇಟ್ ಆದಂತಹ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಆಪ್ಷನ್ಗಳಲ್ಲಿ ಯಾವ ಉತ್ಪನ್ನವನ್ನು GST ಸ್ಲ್ಯಾಬ್ಗಳಲ್ಲಿ ಆ್ಯಡ್ ಮಾಡಲಾಗಿಲ್ಲ, ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಫ್ರೆಶ್ ಮಿಲ್ಕ್ ಅಥವಾ ತಾಜಾ ಹಾಲು, ಬೆಣ್ಣೆ, ಸಂಸ್ಕರಿಸಿದ ಆಹಾರ ಅಥವಾ ಈ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೇವೆ. ಆಪ್ಷನ್ ಡಿ ಸಿಮೆಂಟ್ ಅಂತ ಇದೆ. ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಲು ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ನ್ಯೂಸ್ನಲ್ಲಿ ಬಂದಂತಹ ಒಂದು ಇನ್ಫಾರ್ಮೇಷನ್ನ ಪ್ರಕಾರ ಈ ಸ್ಲ್ಯಾಬ್ಗಳು GSTಗಳ ಒಂದು ಟ್ಯಾಕ್ಸನ್ನು ಲಿವೈ ಮಾಡುವ ಒಂದು ಸ್ಲ್ಯಾಬ್ಗಳನ್ನು GSTಯಲ್ಲಿ ಆ್ಯಡ್ ಮಾಡಲಾಗಿದೆ. ಅದರಲ್ಲಿ 5%, ಕೆಲವೊಂದಿಷ್ಟು ಉತ್ಪನ್ನಗಳಿಗೆ 12% GST ವಿಧಿಸಲಾಗುತ್ತೆ. ಅದೇ ರೀತಿ 18%, 28% ವಿಧಿಸಲಾಗುವಂತಹ ಉತ್ಪನ್ನಗಳು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಆಗಿವೆ. ಸೊ ಇದರ ಒಂದು GST ಕಲೆಕ್ಷನ್ನಲ್ಲಿ ಈ 12ನೇ ಸ್ಲ್ಯಾಬ್ ಏನಿದೆ, 12%ನ ಸ್ಲ್ಯಾಬ್ನಿಂದ ಆದಾಯ ಕನಿಷ್ಠ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಡಿಸ್ಕಷನ್ ಮಾಡಲಾಗ್ತಾ ಇದೆ. ಇದೇ ರೀತಿಯಾಗಿ ಈ ಒಂದು 12% ಒಂದು ಸ್ಲ್ಯಾಬ್ ಏನಿದೆ ಇದನ್ನು ರದ್ದುಗೊಳಿಸಿ ಈ 12%ನ ಸ್ಲ್ಯಾಬ್ನಲ್ಲಿರುವಂತಹ ಪ್ರಾಡಕ್ಟ್ಗಳು ಅಥವಾ ಉತ್ಪನ್ನಗಳನ್ನು ಅದರ ಹಿಂದಿನ ಅಥವಾ 5% ಅಥವಾ 18%ನ ಸ್ಲ್ಯಾಬ್ಗಳಿಗೆ GST ಸ್ಲ್ಯಾಬ್ಗಳಿಗೆ ಆ್ಯಡ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡಲಾಗ್ತಾ ಇದೆ. ಈ 12%ನ ಸ್ಲ್ಯಾಬ್ನಲ್ಲಿರುವಂತಹ ಉತ್ಪನ್ನಗಳನ್ನು ನೋಡೋದಾದರೆ ಬೆಣ್ಣೆ ಆಗಿರಬಹುದು, ತುಪ್ಪ, ಹಣ್ಣಿನ ರಸ, ಬಾದಾಮಿ, 1,000ವರೆಗಿನ ಪಾದರಕ್ಷೆಗಳು, ಫುಟ್ವೇರ್ಸ್ ಅಂತ ಹೇಳ್ತೀವಿ, ಸಂಸ್ಕರಿತ ಆಹಾರ ಪದಾರ್ಥಗಳು ಅಥವಾ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್, ಸೋಲಾರ್ ವಾಟರ್ ಹೀಟರ್ ಮತ್ತು ಒಂದು ದಿನಕ್ಕೆ 1,000 ರೂಪಾಯಿವರೆಗಿನ ಹೋಟೆಲ್ ರೂಮ್ ಬಿಲ್, ಇವೆಲ್ಲ GSTಯ 12%ನ ಸ್ಲ್ಯಾಬ್ನಲ್ಲಿ ಬರುತ್ತವೆ. ಅಂದರೆ ಈ ಕೆಳಗಿನ ಡಿಸ್ಕಸ್ ಮಾಡಲಾದಂತಹ ಉತ್ಪನ್ನಗಳಿಗೆ 12% GST ವಿಧಿಸಲಾಗುತ್ತದೆ. ಸೊ ಈ ಒಂದು ಸ್ಲ್ಯಾಬ್ನಲ್ಲಿರುವಂತಹ ಈ ಉತ್ಪನ್ನಗಳಿಂದ ಅಷ್ಟೊಂದು ಒಂದು ಆದಾಯ ಬರ್ತಾ ಇಲ್ಲ, ಕನಿಷ್ಠವಾದಂಥ ಆದಾಯವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಡಿಸೈಡ್ ಮಾಡಿ ಈ 12%ನ GST ಸ್ಲ್ಯಾಬನ್ನು ರಿಮೂವ್ ಮಾಡುವಂತಹ ನಿರ್ಧಾರವನ್ನು ಮಾಡಲಾಗ್ತಾ ಇದೆ. ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ.
ಸೊ ಜಿ ಎಸ್ ಟಿ ಸ್ಟ್ರಕ್ಚರ್ ನೋಡೋದಾದರೆ 0% ಜಿ ಎಸ್ ಟಿಯನ್ನು ಕೆಲವೊಂದಿಷ್ಟು ಉತ್ಪನ್ನಗಳಿಗೆ ವಿಧಿಸಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಕೃಷಿಗೆ ಸಂಬಂಧಿಸಿದಂತಹ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾಡಲಾದಂತಹ ಉತ್ಪನ್ನಗಳಿಗೆ ಯಾವುದೇ ರೀತಿಯಾದಂತಹ ಜಿ ಎಸ್ ಟಿಯನ್ನು ವಿಧಿಸಲಾಗುವುದಿಲ್ಲ. ಅದೇ ರೀತಿ 5% ಸ್ಲ್ಯಾಬ್ನಲ್ಲಿ ಬರುವಂತಹ ಈ ಒಂದು ಸ್ತರದಲ್ಲಿ ಬರುವಂತಹ ಈ ವಸ್ತುಗಳನ್ನು ನೋಡೋದಾದರೆ ಬ್ರ್ಯಾಂಡೆಡ್ ಸೀರಿಯಲ್ಸ್ ಅಥವಾ ಧಾನ್ಯಗಳಾಗಿರ್ಬೋದು, ಬ್ರ್ಯಾಂಡನ್ನು ಹೊಂದಿರುವಂತಹ ದವಸ ಧಾನ್ಯಗಳು, ಎಡಿಬಲ್ ಆಯಿಲ್ ಅಥವಾ ಖಾದ್ಯ ತೈಲ ಆಗಿರ್ಬೋದು, ಇನ್ಸುಲಿನ್ ಆಗಿರ್ಬೋದು, ಫುಟ್ವೇರ್ಸ್ ಅಪ್ ಟು 1000ವರೆಗಿನ ಫುಟ್ವೇರ್ಸ್ ಆಗಿರ್ಬೋದು, ಇವು 5% ಸ್ಲ್ಯಾಬ್ನಲ್ಲಿ ಬರ್ತವೆ. 12% ಸ್ಲ್ಯಾಬ್ನಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಬೆಣ್ಣೆ, ತುಪ್ಪ, ಸಂಸ್ಕರಿತ ಪದಾರ್ಥಗಳು, ಈ ಡಯಾಬೆಟಿಕ್ ಫುಡ್ಗಳು, ಮೊಬೈಲ್ ಫೋನ್, ಬೈಸಿಕಲ್ಸ್ ಇವೆಲ್ಲ 12%ನ ಸ್ಲ್ಯಾಬ್ನಲ್ಲಿ ಬರ್ತವೆ. ಸೊ 18%ನಲ್ಲಿ ವಿನೆಗರ್ ಆಗಿರ್ಬೋದು, ಮಾರ್ಬಲ್ಸ್ ಆಗಿರ್ಬೋದು, ಈ ಮನೆ ಕಟ್ಟೋಕ್ಕೆ ಯೂಸ್ ಮಾಡುವಂತಹ ಮಾರ್ಬಲ್ಸು, ಆಮೇಲೆ ಪೇಂಟ್ಸ್ಗಳು, ಪ್ಲೈವುಡ್ಗಳು, ಇವೆಲ್ಲ 18%ನ ಸ್ಲ್ಯಾಬ್ನಲ್ಲಿ ಬರ್ತವೆ. 28%ನಲ್ಲಿ ಬರುವಂತಹ ಉತ್ಪನ್ನಗಳನ್ನು ನೋಡೋದಾದರೆ ಸಿಮೆಂಟ್ ಆಗಿರಬಹುದು, ಈ ಆಟೋಮೊಬೈಲ್ ಪಾರ್ಟ್ಸ್ ಆಗಿರ್ಬೋದು, ನಾವು ಯೂಸ್ ಮಾಡುವಂತಹ ಏರ್ ಕಂಡೀಷನ್ಸ್ ಆಗಿರ್ಬೋದು, ತಂಬಾಕಿನ ಉತ್ಪನ್ನಗಳು, ಏರೇಟೆಡ್ ಡ್ರಿಂಕ್ಸ್ ಅಥವಾ ಈ ಗ್ಯಾಸನ್ನು ತುಂಬಲಾದಂತಹ ಡ್ರಿಂಕ್ಸ್ ಅಥವಾ ಪಾನೀಯಗಳು, ಇವೆಲ್ಲ 28%ನ ಸ್ಲ್ಯಾಬ್ನಲ್ಲಿ ಬರ್ತವೆ. ಸೊ ಮುಂದಿನ ಪ್ರಶ್ನೆನ ನೋಡೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1 ವರ್ಷ, 1.5 ವರ್ಷ, 2 ವರ್ಷ, 6 ತಿಂಗಳು, ಎಷ್ಟು ದಿನಕ್ಕೊಮ್ಮೆ, ಎಷ್ಟು ತಿಂಗಳಿಗೆ ಅಥವಾ ವರ್ಷಗಳಿಗೆ ಒಮ್ಮೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಅಂತ ಕರಿತೇವೆ. ಸೊ ಈ ಸಭೆ, ಈ ಅಸೆಂಬ್ಲಿ ಎಷ್ಟು ದಿನಗಳಿಗೊಮ್ಮೆ ನಡೆಯುತ್ತೆ ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ದ ಹಿಂದೂನಲ್ಲಿ ಬಂದಂತಹ ಒಂದು ಆರ್ಟಿಕಲ್ನ ಪ್ರಕಾರ ಈ ಇರಾನ್ನ ಪ್ರೆಸಿಡೆಂಟ್ ಆದಂತಹ, ಇರಾನ್ ದೇಶದ ಪ್ರೆಸಿಡೆಂಟ್ ಆದಂತಹ ಇಬ್ರಾಹಿಂ ರೈಸಿ ಅವರು ಈ ಯುನೈಟೆಡ್ ನೇಷನ್ನಲ್ಲಿ ನಡೆಯುವಂತಹ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವುದಾಗಿ 2022ರ ಸಭೆಯಲ್ಲಿ ಭಾಗವಹಿಸುವುದಾಗಿ ನಿರ್ಧಾರವನ್ನು ಮಾಡಿದ್ದಾರೆ. ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯುತ್ತದೆ. 2019ರಲ್ಲಿ ಈ ಇಬ್ರಾಹಿಂ ರೈಸಿ ಅವರ ಮೇಲೆ ಕೆಲವೊಂದಿಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವಂತಹ ಆರೋಪಗಳನ್ನು ವಿಧಿಸಿ ಈ ಅಮೇರಿಕಾದಿಂದ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು. ಸೊ ಹೀಗಾಗಿ 2019ರಲ್ಲಿ ಇವರು ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲು ಆಗಿರಲಿಲ್ಲ. ಅದಾದ ನಂತರ ಈ ಕೋವಿಡ್ನ ಕಾರಣದಿಂದಾಗಿ ಕಳೆದ ವರ್ಷ ಕೂಡ ಇವರು ಡೈರೆಕ್ಟಾಗಿ ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ. ಅವರ ಒಂದು ರೆಕಾರ್ಡಿಂಗನ್ನು ಈ ಸಾಮಾನ್ಯ ಸಭೆಯಲ್ಲಿ ಪ್ಲೇ ಮಾಡಲಾಗಿತ್ತು. ಆದರೆ 2022ರಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯುವಂತಹ ಈ ವಿಶ್ವಸಂಸ್ಥೆಯ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಇನ್ನು ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ನ್ಯೂಸ್ನಲ್ಲಿ ಇದ್ದದ್ದರಿಂದ ಸಾಕಷ್ಟು ಪ್ರಮುಖವಾದಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಈ ಒಂದು ಸಭೆಯ ಬಗ್ಗೆ ತಿಳ್ಕೋಣ. ಈ ಸಭೆಯಲ್ಲಿ ಒಟ್ಟು 193 ರಾಷ್ಟ್ರಗಳ ಸದಸ್ಯರು ಭಾಗವಹಿಸುತ್ತಾರೆ. ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ನಡೆಯುತ್ತದೆ. ಅಲ್ಲಿರುವಂತಹ ಈ ಅಸೆಂಬ್ಲಿ ಹಾಲ್ನಲ್ಲಿ ನಡೆಯುತ್ತದೆ. ಇದರಲ್ಲಿ ಅನೇಕ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸುವುದಷ್ಟೇ ಅಲ್ಲದೆ ಅವರು ತಮ್ಮ ಅಭಿಪ್ರಾಯವನ್ನು, ಭಾಷಣವನ್ನು ಕೂಡ ಈ ಒಂದು ಸಭೆಯಲ್ಲಿ ಮಾಡುತ್ತಾರೆ. ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ಗಳನ್ನು ಪಾಸ್ ಮಾಡುವ ಒಂದು ಮುಖ್ಯವಾದಂತಹ ವಿಷಯಗಳು ಏನಂತಂದರೆ ಶಾಂತಿ, ಭದ್ರತೆ ಅಥವಾ ಸೆಕ್ಯೂರಿಟಿ, ಹೊಸ ಸದಸ್ಯರ ಪ್ರವೇಶ ಮಾಡಿಸುವುದಾಗಿರಬಹುದು, ಬಜೆಟ್ಗಳ ಕುರಿತಾದಂತಹ ವಿಷಯಗಳಿಗೆ ಸಂಬಂಧಿಸಿದಂತಹ ಈ ರೆಸಲ್ಯೂಷನನ್ನು ಪಾಸ್ ಮಾಡಬೇಕು ಅಂತಂತಂದರೆ ಅದಕ್ಕೆ ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 3/2 ಮತಗಳನ್ನು ವಿಶೇಷವಾದಂತಹ ಒಂದು ಪ್ರೊಸೆಸ್ನಿಂದ ಆಯ್ಕೆ ಮಾಡಲಾಗುತ್ತೆ ಅಥವಾ ರೆಸಲ್ಯೂಷನ್ ಪಾಸ್ ಮಾಡಲಾಗುತ್ತೆ. ಅದೇ ರೀತಿ ಈ ಮೇಲೆ ತಿಳಿಸಿದಂತಹ ವಿಷಯಗಳನ್ನು ಹೊರತುಪಡಿಸಿ ಇನ್ನೊಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು, ರೆಸಲ್ಯೂಷನನ್ನು ಪಾಸ್ ಮಾಡಬೇಕು ಅಂತಂದರೆ ಸರಳ ಬಹುಮತದಿಂದ ಇವರ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಗುತ್ತೆ. ಇನ್ನು ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರತಿ ವರ್ಷ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ. ಅದೇ ರೀತಿ ಇವರ ಅಧಿಕಾರಾವಧಿ 1 ವರ್ಷವರೆಗೆ ಇರುತ್ತದೆ.
ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ ಅಂತಂದರೆ ಆಪ್ಷನ್ ಎ 1 ವರ್ಷ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಸಭೆಯನ್ನು ನಡೆಸಲಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾಲ್ಡೀವ್ಸ್ ದೇಶ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಯುರೋಪ್ ಖಂಡ, ಆಫ್ರಿಕಾ ಖಂಡ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಅಂತ ಇದೆ. ಸೊ ನ್ಯೂಸ್ ಡಿಸ್ಕಸ್ ಮಾಡುವುದರ ಮೂಲಕ ಅದರ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರಿವೈಸ್ ಮಾಡೋಣ. ಇಂಡಿಯಾ ಈಸ್ ಅ ಹೈಯೆಸ್ಟ್ ಪ್ರಯಾರಿಟಿ ಮಾಲ್ಡೀವ್ಸ್ ಪ್ರೆಸಿಡೆಂಟ್. ರೀಸೆಂಟಾಗಿ ಮಾಲ್ಡೀವ್ಸ್ ದೇಶದ ಪ್ರೆಸಿಡೆಂಟ್ ಆದಂತಹ ಇಬು ಸೋಲಿಹ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತದೊಂದಿಗೆ ರಿಲೇಷನ್ ಅಥವಾ ಸಂಬಂಧಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಇವರು ಭಾಷಣವನ್ನು ಮಾಡಿದ್ದು, ಈ ಮುಖ್ಯವಾಗಿ ಸೈಬರ್ ಭದ್ರತೆಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಅಗ್ರಿಮೆಂಟ್ಗಳನ್ನು ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಕೋವಿಡ್ ಸಂದರ್ಭದಲ್ಲಿ ಭಾರತದಲ್ಲಿ ಡೆವಲಪ್ ಮಾಡಲಾದಂತಹ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಡೆವಲಪ್ ಮಾಡಲಾದಂತಹ ಕೋವಿಶೀಲ್ಡ್ ಅನ್ನುವ ಒಂದು ಲಸಿಕೆಯನ್ನು ಪಡೆದಂತಹ ಮೊದಲ ದೇಶ ಯಾವುದು ಅಂತಂದರೆ ಮಾಲ್ಡೀವ್ಸ್. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಭಾರತದಿಂದ ಇವರಿಗೆ ಅಂದರೆ ಮಾಲ್ಡೀವ್ಸ್ ದೇಶಕ್ಕೆ ಸುಮಾರು $500 ಮಿಲಿಯನ್ ಪ್ರಾಜೆಕ್ಟ್ಗಳಿಗೆ ಹಣಕಾಸಿನ ಸಹಾಯವನ್ನು ಒದಗಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ $100 ಮಿಲಿಯನ್ ಒಂದು ಲೈನ್ ಆಫ್ ಕ್ರೆಡಿಟ್ ಅಂತಂದರೆ ಕನ್ಸೆಷನ್ ರೇಟ್ನಲ್ಲಿ, ಒಂದು ಕನ್ಸೆಷನ್ ಬಡ್ಡಿ ದರದ ರೇಟ್ನಲ್ಲಿ ಸಾಲವನ್ನು ಕೂಡ $100 ಮಿಲಿಯನ್ ಸಾಲವನ್ನು ಈ ಮಾಲ್ಡೀವ್ಸ್ ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತಹ ಪ್ರಾಜೆಕ್ಟ್ಗಳಿಗೆ ಭಾರತದಿಂದ ಸಹಾಯವನ್ನು ಮಾಡಲಾಗ್ತಾ ಇದೆ. ಮಾಲ್ಡೀವ್ಸ್ ದೇಶ ನ್ಯೂಸ್ನಲ್ಲಿ ಇರೋದರಿಂದ ಇದರ ಲೊಕೇಶನನ್ನು ಕೂಡ ತಿಳ್ಕೊಳ್ಳೋಣ. ಮಾಲ್ಡೀವ್ಸ್ ಭಾರತದ ದಕ್ಷಿಣ ಭಾಗದಲ್ಲಿ ಬರುತ್ತದೆ ಮತ್ತು ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದಲ್ಲಿರುವಂತಹ ಒಂದು ದ್ವೀಪಗಳ ಸಮೂಹದ ರಾಷ್ಟ್ರವಾಗಿದೆ ಮಾಲ್ಡೀವ್ಸ್. ಸಾಕಷ್ಟು ದ್ವೀಪಗಳನ್ನು ಒಳಗೊಂಡಂತಹ ಈ ಮಾಲ್ಡೀವ್ಸ್ ದೇಶ ಅಖಂಡವಾಗಿ ಒಂದು ದೇಶವಾಗಿರದೆ ದ್ವೀಪಗಳ ಸಮೂಹ ರಾಷ್ಟ್ರವಾಗಿದೆ. ಈ ಒಂದು ಮ್ಯಾಪ್ನಲ್ಲಿ ನೋಡ್ಬೋದು, ಬೇರೆ ಬೇರೆ ಹೆಸರಿನ ದ್ವೀಪಗಳನ್ನು ಸೇರಿಸಿಕೊಂಡು ಮಾಲ್ಡೀವ್ಸ್ ದೇಶ ರೂಪುಗೊಂಡಿದೆ. ಮಾಲ್ಡೀವ್ಸ್ ದೇಶದ ರಾಜಧಾನಿ ಮಾಲೆ ಅಂತ, MALE. ಅಷ್ಟೇ ಅಲ್ಲದೆ ಈ ಜಾಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಗಮನಿಸಬೇಕಾದಂತಹ ವಿಷಯ ಏನು ಅಂತಂದರೆ, ಇದರ ಮಾಲ್ಡೀವ್ಸ್ ದೇಶದ ದಕ್ಷಿಣ ಭಾಗದಲ್ಲಿ ಇರುವಂತಹ ಅಡ್ಡು ಅಟಾಲ್ ಅನ್ನುವ ದ್ವೀಪ ಏನಿದೆ, ಇದು ಈಕ್ವೇಟರನ್ನು ದಾಟಿ ಅಂದರೆ ಸಮಭಾಜಕ ವೃತ್ತದವನ್ನು ದಾಟಿ ಈ ಮಾಲ್ಡೀವ್ಸ್ ದೇಶವನ್ನು ಬೇರ್ಪಡಿಸುತ್ತದೆ ಅಥವಾ ಹೊಂದಿಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಪ್ರಶ್ನೆಯ ಸರಿಯಾದ ಉತ್ತರ ಮಾಲ್ಡೀವ್ಸ್ ದೇಶ ದ್ವೀಪಗಳ ಸಮೂಹ ರಾಷ್ಟ್ರವಾಗಿದ್ದು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೈಟ್ಸ್? CITES ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. ಇದರ ಕುರಿತಾದಂತಹ ನ್ಯೂಸನ್ನು ನೋಡೋದಾದರೆ, ರೀಸೆಂಟಾಗಿ ನಮ್ಮ ಲೋಕಸಭೆಯಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಬಿಲ್ ಅಥವಾ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಯಿತು. ಆ ಕುರಿತಾದಂತಹ ಒಂದು ಮಸೂದೆಯನ್ನು ಲೋಕಸಭೆಯಿಂದ ಪಾಸ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಅಂತಹ ಸಿಗ್ನಿಫಿಕೆಂಟ್ ಆದಂತಹ ಪ್ರಮುಖವಾದಂತಹ ಬದಲಾವಣೆಗಳ ಅಥವಾ ತಿದ್ದುಪಡಿಯನ್ನು ಏನೂ ಮಾಡಲಾಗಿಲ್ಲ. ಮುಖ್ಯವಾಗಿ ಈ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ, ಈ ಸೈಟ್ಸ್ನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿಗೆ ಬದ್ಧವಾಗುವಂತೆ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಗಳನ್ನು ಅಥವಾ ತಿದ್ದುಪಡಿಗಳನ್ನು ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿ ಮಾಡಿಕೊಂಡು ಈ ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ 50 ಅಮೆಂಡ್ಮೆಂಟ್ಸ್ಗಳನ್ನು ಈ ಒಂದು ಬಿಲ್ನಲ್ಲಿ ಮಾಡಲಾಗಿದ್ದು, 1973ರಲ್ಲಿ ಸೈನ್ ಆದಂತಹ ವಾಷಿಂಗ್ಟನ್ DC ಈ ಸೈಟ್ಸ್ನ ಒಂದು ಸಿಗ್ನೇಚರಿ ಆಗಿತ್ತು. ಅದಾದ ನಂತರ 1975 ಜುಲೈ 1ರಂದು ಈ ಸೈಟ್ಸ್ ಜಾರಿಗೆ ಬಂದಿತ್ತು. ಅಷ್ಟೇ ಅಲ್ಲದೆ ಭಾರತ ಕೂಡ ಈ ಸೈಟ್ಸ್ನ ಒಂದು ಸದಸ್ಯತ್ವವನ್ನು ಹೊಂದಿದ್ದು, ಅದರ ಕೆಲವೊಂದಿಷ್ಟು ಪ್ರೋಟೋಕಾಲ್ಗಳನ್ನು ಅಥವಾ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕಾದಂತಹ ಒಂದು ಬದ್ಧತೆ ಭಾರತಕ್ಕೆ ಇದೆ. ಈ ಸೈಟ್ಸ್ನ ಲೊಕೇಶನ್ ಅಥವಾ ಒಂದು ಮುಖ್ಯ ಕಚೇರಿಯನ್ನು ನೋಡೋದಾದರೆ ಸ್ವಿಟ್ಜರ್ಲೆಂಡ್ ದೇಶದ ಜೆನಿವಾ ನಗರದಲ್ಲಿ ಸೈಟ್ಸ್ನ ಮುಖ್ಯ ಕಚೇರಿ ಇದ್ದು,
ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಜುಲೈ 1, 1975ರಲ್ಲಿ ಇದನ್ನು ಜಾರಿಗೊಳಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಯಾಗಿರ್ಬೋದು, ಸಸ್ಯ ಪ್ರಭೇದ ಆಗಿರ್ಬೋದು, ಅವುಗಳ ಒಂದು ಸಂರಕ್ಷಣೆ ಮಾಡುವುದು ಮತ್ತು ಅವುಗಳ ಒಂದು ಟ್ರೇಡನ್ನು ಮಾಡುವುದು ಅಥವಾ ಈ ವ್ಯಾಪಾರವನ್ನು ಮಾಡುವುದಕ್ಕೆ ನಿರ್ಬಂಧಗಳನ್ನು ಸೂಚಿಸುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಈ ಸೈಟ್ಸ್ನಲ್ಲಿ ನೀಡಲಾಗಿದೆ. ಸೊ ಸೈಟ್ಸ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದರ ಫುಲ್ ಫಾರ್ಮ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಆ್ಯಂಡ್ ಫ್ಲೋರಾ. ಫ್ಲೋರಾ ಅಂತಂದರೆ ಸಸ್ಯ ಪ್ರಭೇದ, ಫೌನಾ ಅಂತಂದರೆ ಪ್ರಾಣಿಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲಾಕ್ಡೌನ್ ಲಿರಿಕ್ಸ್ ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಪ್ರಶ್ನೆ ಇದೆ. ಲಾಕ್ಡೌನ್ ಲಿರಿಕ್ಸ್ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಒಡಿಶಾದ ಮುಖ್ಯಮಂತ್ರಿಯಾದಂತಹ ನವೀನ್ ಪಟ್ನಾಯಕ್ ಅವರು ಈ ಲಾಕ್ಡೌನ್ ಲಿರಿಕ್ಸ್ ಅನ್ನುವ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದ್ದಾರೆ. ಇದರ ಕರ್ತೃ ಯಾರು ಅಂತಂದರೆ ಸಂಯುಕ್ತಾ ದಾಸ್ ಅಂತ. ಸಂಯುಕ್ತಾ ದಾಸ್ ಅವರು ಲಾಕ್ಡೌನ್ ಲಿರಿಕ್ಸ್ ಅನ್ನುವ ಒಂದು ಪುಸ್ತಕದ ಕರ್ತೃ ಆಗಿದ್ದಾರೆ. ಇದು ಮುಖ್ಯವಾಗಿ ಕಲೆಕ್ಷನ್ ಆಫ್ ಪೋಯಮ್ಸ್ ಅಥವಾ ಕವನ ಸಂಕಲನವಾಗಿದ್ದು, ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೋವಿಡ್-19 ಪಿಡುಗು ಹಬ್ಬಿರುವಂತಹ 2020ರಿಂದ ಆದಂತಹ ಲಾಕ್ಡೌನ್ನ ಸಂದರ್ಭದಲ್ಲಿ ಸಮಾಜದಲ್ಲಿ ಆದಂತಹ ನೋವು ಆಗಿರ್ಬೋದು, ಅವರ ಒಂದು ಟ್ರೈಬ್ಯುಲೇಷನ್ಸ್ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಜನರ ಅಸ್ಪಿರೇಷನ್ಗಳ ಕುರಿತಾದಂತಹ ಮಾನವ ಜಾತಿಗೆ ಯಾವ ರೀತಿಯಾದಂತಹ ಚಾಲೆಂಜಸ್ಗಳನ್ನು ಎದುರಾದವು ಅಂತನ್ನೋದರ ಕುರಿತಾದಂತಹ ಮಾಹಿತಿಯನ್ನು ಸಂಗ್ರಹಿಸಿ ಕವನಗಳ ಸಂಕಲನವನ್ನು ಈ ಲಾಕ್ಡೌನ್ ಲಿರಿಕ್ಸ್ ಅನ್ನುವ ಪುಸ್ತಕದಲ್ಲಿ ಸಂಯುಕ್ತಾ ದಾಸ್ ಅವರು ಬರೆದಿದ್ದಾರೆ. ಸೊ ಸರಿಯಾದ ಉತ್ತರ ಲಾಕ್ಡೌನ್ ಲಿರಿಕ್ಸ್ ಅಂತ. ಈ ಪುಸ್ತಕದ ಕರ್ತೃ ಯಾರು ಅಂತಂದರೆ ಸಂಯುಕ್ತಾ ದಾಸ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈ ನೋಟ್ಸ್ಗಳನ್ನು ರಿವೈಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.